ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಮನೆಯಿಂದ ನಿನ್ನೆ ಮಿಡ್ ವೀಕ್ ಎಲಿಮಿನೇಷನ್ ಇದ್ದ ಕಾರಣ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರುವ ಡಾಗ್ ಸತೀಶ್ ಅವರು ಇವತ್ತು ಮೊದಲ ಬಾರಿಗೆ ಮಾಧ್ಯಮಗಳಿಗೆ ತನ್ನ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದು ಬಿಗ್ ಬಾಸ್ ನ ಬಗ್ಗೆ ಕೆಲ ಅಚ್ಚರಿಯ ಸಂಗತಿಗಳನ್ನ ಕೂಡ ಡಾಗ್ ಸತೀಶ್ ಅವರು ಎಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಈ ಒಂದು ರಿಯಾಲಿಟಿ ಶೋಗಳ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕಡೆಯಿಂದ ವಾರಕ್ಕೆ ಎಷ್ಟು ಸಂಭಾವನೆ ಸಿಗುತ್ತೆ ಅಂತ ಎಲ್ರಿಗೂ ಕೂಡ ಒಂದು ಸಾಮಾನ್ಯವಾಗಿ ಕಾಡುವಂತಹ ಪ್ರಶ್ನೆಯಾಗಿದೆ. ಇದೀಗ ಇದೇ ಒಂದು ಪ್ರಶ್ನೆಯನ್ನ ಖಾಸಗಿ ಮಾಧ್ಯಮವೊಂದು ಡಾಗ್ ಸತೀಶ್ ಅವರ ಬಳಿ ಕೇಳಿದ್ದು, ಇದಕ್ಕೆ ಡಾಗ್ ಸತೀಶ್ ಅವರು ತನಗೆ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿದ್ದಕ್ಕೆ ಎಷ್ಟು ಸಂಭಾವನೆ ಸಿಕ್ಕಿದೆ ಅನ್ನೋದನ್ನ ರಿವೀಲ್ ಮಾಡಿದ್ದು, ಈ ವಿಡಿಯೋದಲ್ಲಿ ಸತೀಶ್ ಅವರಿಗೆ ಎಷ್ಟು ಹಣ ಬಿಗ್ ಬಾಸ್ ಕಡೆಯಿಂದ ಸಿಕ್ಕಿದೆ ಅನ್ನುವ ಮಾಹಿತಿಯನ್ನ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನಿನ್ನೆ ನಡೆದಂತಹ ಜಾಹ್ನವಿ, ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಜಗಳದಲ್ಲಿ ಯಾರೆಲ್ಲ ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡ್ತೀರಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ಸಲದ ಬಿಗ್ ಬಾಸ್ ನಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಖಾಸಗಿ ಮಾಧ್ಯಮವೊಂದು ಸತೀಶ್ ಅವರ ಬಳಿ ನಿಮ್ಗೆ ಬಿಗ್ ಬಾಸ್ ನಿಂದ ಎಷ್ಟು ಸಂಭಾವನೆ ಸಿಕ್ಕಿದೆ ಅಂತ ಕೇಳಿದ್ದು, ಇದಕ್ಕೆ ಉತ್ತರಿಸಿದ ಡಾಗ್ ಸತೀಶ್ ಅವರು, ನಮ್ಮ ಬಿಗ್ ಬಾಸ್ ನ ಅಗ್ರಿಮೆಂಟ್ ಪ್ರಕಾರ ನಾವು ಪಬ್ಲಿಕ್ ಅಲ್ಲಿ ನಮ್ಗೆ ಎಷ್ಟು ಸಂಭಾವನೆ ಸಿಕ್ಕಿದೆ ಅಂತ ರಿವೀಲ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಬಿಗ್ ಬಾಸ್ ನಲ್ಲಿ ಸಿಕ್ಕ ಸಂಭಾವನೆಯ ಹಣದಿಂದ ಒಂದು ಐಫೋನ್ 15 ಪ್ರೋ ಅನ್ನ ತೆಗಿಬಹುದು ಅಂತ ಸತೀಶ್ ಅವರು ತಿಳಿಸಿದ್ದಾರೆ. ಸೊ ವೀಕ್ಷಕರೇ, ಒಂದು ಐಫೋನ್ 15 ಪ್ರೋ ನ ವ್ಯಾಲ್ಯೂ ಸುಮಾರು 50,000ದಿಂದ 60,000 ತನಕ ಇದ್ದು, ಸೊ ಸತೀಶ್ ಅವರಿಗೆ 50ರಿಂದ 60,000 ತನಕ ಹಣ ಬಿಗ್ ಬಾಸ್ ಕಡೆಯಿಂದ ಸಿಕ್ಕಿರಬಹುದು ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.